ಹೂವು ನಾನು ಸ್ಪ್ರೇ ಮಾಡ್ಕೊಂಡು ಫ್ಲವರ್ ಮ್ಯಾಕ್ಸು ತಿರ್ಗಿ F9 ತಿರ್ಗಾ ಮಹಾಪೃತಿಕ ಅಂತೆಲ್ಲ ಬರ್ತದೆ. ಅಂದರೆ ಈಗ ಇದು ಇಷ್ಟೊಂದು ಹಾಳಾಗಿತ್ತಲ್ವಾ, ಇದು ಫುಲ್ ಮಳೆ ನೀರು ನಿಂತು ಮಳೆ ನೀರು ಸ್ವಲ್ಪ ಇದಾಗಿರೋದು. ಬಟ್ ಆದರೂ ಕೂಡ ಈ ಕ್ವಾಲಿಟಿ ಹೂವು ಮಾತ್ರ ಕ್ವಾಲಿಟಿ ಬರ್ತಾನೆ ಇದೆ. ಇಲ್ಲಿವರೆಗೂ ಮಚ್ಚೆ ಅನ್ನೋದೇ ಬಂದಿಲ್ಲ, ತಿರ್ಗಿ ನುಸಿನೂ ಇಲ್ಲ. F501 ಮತ್ತೆ ಮಹಾಪೃತಿಕ ಕೊಟ್ಟಿದ್ರಲ್ಲ ಇದು ಮೃಗಶಿರ, ಅದು ಹೊಡೆದ ಮೇಲೆ ನಿಮ್ಗೆ ನುಸಿ ಇನ್ನೊಂದು ತ್ರಿಪ್ಸ್ ಆಗೇನು ಇಲ್ಲ ನೋಡಿ. ಹೂವು ಎಷ್ಟು ನೋಡಿ, ಎಲೆನೇ ಇಲ್ಲ, ಎಲೆ ಇಲ್ಲ ಆದ್ರೂ ಹೂವು ಮಾತ್ರ ಕ್ವಾಲಿಟಿ ಬರ್ತಾನೆ ಇದೆ. ಇದು ನಿಮಗೆ ಇದಕ್ಕೂ ಕೂಡ ಫಾರ್ಮರ್ ಚಾಯ್ಸ್ದೇ ಬಳಸ್ಕೊಂಡ್ಬಂದಿದ್ದೀರಿ? ಫಾರ್ಮರ್ ಚಾಯ್ಸ್. ಈಗ ನೀವು ಹಾಂ ಸರ್. ಇದು ಎಷ್ಟನೇ ಕ್ರಾಪ್ ಸರ್? ಇದು ನಮ್ಮದು 3ನೇ ಕ್ರಾಪ್. ಇದು ಈಗ 3ನೇ ಕ್ರಾಪ್ ನೋಡಿ ಕ್ವಾಲಿಟಿ ನೋಡಿ. ಮೊನ್ನೆ ಅದಕ್ಕೂ ಪಾಲಿನೇಷನ್ ಟೈಮಲ್ಲೆಲ್ಲ ಮಳೆ ಬಿತ್ತು, ಆದರೂ ಹಾಂ ಸರ್. ಅಂದರೆ ಈಗ ನೀವು ಇದಕ್ಕೆ ಏನೇನು ಕೊಟ್ಟಿದ್ದೀರಿ ಸರ್? ಸರ್ ಇದು ಅರ್ಬಲ್ ಕಾಂಪೋಸ್ಟು ಕಟಿಂಗ್ ಆಗಿದಾಗ ಮುಂಚೆ ಕಟಿಂಗಿಂತ ಮುಂಚೆ ಅರ್ಬಲ್ ಕಾಂಪೋಸ್ಟು, ಆಮೇಲೆ BPD ಅಲೈವೋ ಸ್ಪ್ರೇಗೆ ಹೋಗಿದ್ದೆ. ಆಮೇಲೆ ಪಾಲಿನೇಷನ್ ಟೈಮಲ್ಲಿ ಟ್ರಿಪ್ಸ್ಗೆ ಇದು ಮೃಗಶಿರ 501 ಮತ್ತೆ F9 ಹೋಗಿದ್ದೆ ನೋಡಿ. ಎಲ್ಲೂ ತ್ರಿಪ್ಸ್ ಇಲ್ಲ, ಗೊನೆನೂ ಅಷ್ಟೇ ಲಂತ್. ಲೇಟ್ ಡೌನ್ ಸಿಕ್ಕಾಪಟ್ಟೆ ಲೇಟ್ ಡೌನ್ ಇಲ್ಲ, ಎಲೆ ನೋಡಿ ಗೊನೆ ನೋಡಿ, ಗೊನೆ ಲಂತ್ಗಳು ಒಂದೊಂದರಲ್ಲಿ 4-5 ಇದೆ. ಇದ್ರಲ್ಲಿ ನೋಡಿ 1 2 3 4, ಇದರಲ್ಲಿ ನೋಡಿ 1 2 3 4 ಈ ತರ ಕಿತ್ಕೊಂಡಿದೆ. ಅಂದ್ರೆ ಈಗ ಇದು ಈ ಮಾಗೋದು ತುಂಬಾ ಕಷ್ಟ, ಈ ಬೇಸಿಗೆ ಬೆಳೆ ಆಗಿರೋದ್ರಿಂದ ಮಾಗೋದು ತುಂಬಾ ಕಷ್ಟ. ಅದರಲ್ಲೇ ನಿಮ್ಗೆ ನೀರು ಕಡಿಮೆ ಇದೆ ಅಂತಿದ್ದೀರಾ, ಅದರಲ್ಲೇ ತಿರುಗಿ. ಅಂದ್ರೆ ಈಗ ಮಾಗಿತ್ತ ಸರ್ ನಮ್ಮ ಪ್ರಾಡಕ್ಟ್ ಬಳಸ್ಕೊಂಡ್ ಬರ್ತಾ ಇದ್ರಲ್ವಾ? ಲಾಸ್ಟ್ 2 ಟೈಮ್ ಫಸ್ಟ್ನೇ ಫಸಲ್ಗಂತೂ ಮಾಗದೇ ಇಲ್ಲ ಅಂದ್ರು. ಬೇರೆ ಫಾರ್ಮರ್ಸ್ ಹೊಸ ಗಿಡ ಮಾಗದೇ ಇಲ್ಲ ಅಂದ್ರು. ಹಾಂ ಸರ್. ಫುಲ್ ಕ್ಲಿಯರ್ ಆಗಿ 90% ಎಲ್ಲ ಕ್ಲಿಯರ್ ಆಗಿತ್ತು. ಅಂದ್ರೆ ಈಗ ನೀವು ಮಾಗೋದಕ್ಕಂತ ಏನಾರು ಬೇರೆ ಬೇರೆ ಪ್ರಾಡಕ್ಟ್ ಹೊಡಿತೀರಾ ಅಥವಾ ಇದರಲ್ಲೇ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅರ್ಬಲ್ ಕಾಂಪೋಸ್ಟ್ ಬಿಡ್ತೀನಿ. ಹಾಂ ಸರ್. ಎಲ್ಲ ಒಂದು ಅವರೆಕಾಳು ಆದಮೇಲೆ ಪಾಲಿನೇಷನ್ ಮುಗಿದ್ಮೇಲೆ FC ಕಟ್ ವೇಜ್ ಬಿಡ್ತೀನಿ ಅಷ್ಟೇ. ಅದ್ರ ಸೆಂಟ್ರಲ್ಲಿ 1-2 ಕೊಟ್ಟ ಸ್ಪ್ರೇ ಮಾಡಿ F9 ಮತ್ತೆ ಅಲೈವೋ ಸ್ಪ್ರೇ ಮಾಡ್ಕೊತೀನಿ. ಅಂದರೆ ಇವಾಗ ಇದು ರೋಗಕ್ಕೆ ಸಂಬಂಧಿಸಿದಂಗೆ BPDನೇ ಮತ್ತೆ 501 ತುಂಬಾ ಕೆಲಸ ಮಾಡುತ್ತೆ ನೋಡಿ. ನಿಮಗೆ ಚೆನ್ನಾಗಿದೆ, ಎಲ್ಲೋ ಒಂದು ರೋಗ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಈಗ ಎಲ್ಲೋ ರೆಸ್ಟ್ ಜಾಸ್ತಿ ಇದಕ್ಕೆ ಒಂದು ಸೀಸನ್ನಲ್ಲಿ ರೈತರು ಪಾಪ ಈ ಎಲ್ಲೋ ರೆಸ್ಟ್ಗೆ ಇದಾಗ್ಬಿಡುತ್ತೆ. ಅವಾಗ ನಾವು ರಾಟು ಅಲ್ಲ ಅಂದ್ರೆ ಈಗ ಅದು ಬರೋದು ಸ್ವಲ್ಪ ಕಾಯಾಗ ಸ್ಟೇಜ್, ಹಣ್ಣಾಗ ಸ್ಟೇಜಲ್ಲಿ ಜಾಸ್ತಿ ಬರುತ್ತೆ. ನಾನು ಆ ಟೈಮಲ್ಲಿ ರಾಟ್ ಸ್ಪೆಷಲ್ ಜೊತೆ ಎಸ್ ಪೌಡರ್ ಅಂತ ರೆಫರ್ ಮಾಡ್ತೀನಿ. ಈಗ ನಿಮ್ದ್ರಲ್ಲಿ ಆ ಥರ ಇದು ರಸ್ಟ್ ಏನಿಲ್ಲಲ್ವಾ? ಎಲ್ಲೋ ರೆಸ್ಟ್. ಈಗ ಟೋಟಲ್ ಆಗಿ ನೀವು ಒಂದು ದ್ರಾಕ್ಷಿದಲ್ಲಿ ತೃಪ್ತಿ ಆಗಿದೆ ಸರ್. FC ಕಟ್ ವೇಜ್ ಆಗ್ಬೋದು, ಅರ್ಬಲ್ ಕಾಂಪೋಸ್ಟ್. ಈಗ ನೋಡೋಣ, ಇದು ಫೈನಲ್ ಆಗಿ ಇನ್ನೂ ಒಂದು ವಿಡಿಯೋಗೆ ಬರ್ತೀನಿ ನಾನು ಹಣ್ಣಾದಾಗ. ಇನ್ನೂ ಫಾರ್ಮರ್ಸ್ಗೆ ಸರ್ ನನ್ನ ಮೂಲ ಉದ್ದೇಶ ಏನು ಈ ವಿಡಿಯೋ ಮಾಡಿಸೋದೇನಂದರೆ, ಕೆಲವರು ರೈತರಿಗೆ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಇದು ಮಾಡಬೇಕನ್ನೋ ಒಂದು ಕಾರಣಕ್ಕೆ ನಾನು ಒಂದು ವಿಡಿಯೋ ಇದು ಮಾಡ್ತಿರೋದು. ಯಾಕಂತಂದರೆ ಕೆಲವು ಫಾರ್ಮರ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗ್ಬೋದು ಅಥವಾ ಫೇಸ್ಬುಕ್ಕು, ಈ ರೀಲ್ಸು, ಈ ಇನ್ಸ್ಟಾಗ್ರಾಮ್ ಇವುಗಳು ನೋಡಿನೇ ಬರೋವಂಥದ್ದು. ಆ ಒಂದು ಅನುಕೂಲಕ್ಕೆ ಕೆಲವು ರೈತರಿಗೆ ಇದು ಮಾಹಿತಿ ತಲುಪಲೆ ಅನ್ನೋ ಉದ್ದೇಶಕ್ಕೆ ನಾನು ಇದು ಮಾಡ್ತಿರೋದು. ಬಟ್ ಟೋಟಲ್ ಆಗಿ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟು ನಿಮಗೆ ತೃಪ್ತಿ ಕೊಟ್ಟಿದೆ ಅಲ್ವಾ? ಈಗ ಇದಕ್ಕೆ ಎಷ್ಟನೇ ಸಾರಿ ಬಳಸ್ತಾ ಇರೋ ಸರ್ ಫಾರ್ಮರ್ ಚಾಯ್ಸ್? 3 ಬೆಳೆ ಅಂತ ಹೇಳ್ತೀರಾ? 3 ಬೆಳೆನೂ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗ್ ಗಿಡ ಮುಂದಾಗಿನಿಂದನೂ ನಾನು ಸ್ಟಾರ್ಟಿಂಗ್, ಯಾಕಂದ್ರೆ ನಾನು ರೋಸ್ಗೆ ನನಗೆ ಅನುಭವ ಇತ್ತು. ರೋಸಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು. ಸುಮಾರು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ನಾನು ದ್ರಾಕ್ಷಿ ಮಾಡ್ಕೊಂಡೆ. ಓಕೆ ಸರ್. ನಾನು ಗಿಡ ಮುಂದಾಗಿನಿಂದನೂ ನಾನು ಅದು ಅರ್ಬಲ್ ಕಾಂಪೋಸ್ಟ್ಗೆ FC ಕಟ್ ವೇಜ್ 2 ಯೂಸ್ ಮಾಡ್ತಾ ಇದ್ದೀನಿ. ಈಗ ನನ್ನ ಉದ್ದೇಶ ಏನಂದರೆ ರೈತರಿಗೆ ಸ್ವಲ್ಪ ಖರ್ಚುಗಳು ಕಡಿಮೆ ಆಗಿಬಿಡಬೇಕು. ಆಮೇಲೆ ರೈತನು ಇವತ್ತು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರ್ತದೆ. ಏನೇ ಒಂದು ಬೆಳೆ ಬೆಳೆದ್ರೂ ಕೂಡ ಆ ಮಾರ್ಕೆಟು ನಿರ್ಧಾರ ನಮ್ಮ ರೈತರ ಕೈಯಲ್ಲಿರಲ್ಲ. ಸೊ ಅದು ಏನಾಗುತ್ತೆ ಅಂದರೆ ಒಂದು ದಿವಸ ರೈಸ್ ಇರುತ್ತೆ, ಒಂದು ದಿವಸ ಡೌನ್ ಇರುತ್ತೆ. ಬಟ್ ಈ ಒಂದು ಪ್ರಾಡಕ್ಟ್ ಬಳಸಿದಾಗ ಖರ್ಚಾದ್ರೂ ಕಡಿಮೆ ಆಗಬೇಕು ಫಾರ್ಮರ್ಗೆ. ಕಡಿಮೆ ಆದಾಗ ಅಲ್ಲಿ ಹೊಡೆತ ಬೀಳಲ್ಲ, ಯಾವುದೇ ಒಂದು ಆರ್ಥಿಕ ನಷ್ಟ ಹೊಂದಲ್ಲ. ಸೊ ಈಗ ನೀವು ಬಳಸ್ಕೊಂಡು ಬರ್ತಾ ಇದ್ದೀರಾ, ನಾನು ದಿನೇ ದಿನೇ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಿ ಅಂತ ಹೇಳ್ತಿದ್ದೀನಿ. ಇದರಿಂದ ಸ್ವಲ್ಪ ಒಂದು ಏನೊಂದು ನೀವು ಇನ್ವೆಸ್ಟ್ಮೆಂಟ್ ಅನ್ನೋದು ಅಲ್ಲ, ಈಗ ಈ ಇನ್ವೆಸ್ಟ್ಮೆಂಟು ಹೋಲಿಸ್ಕೊಂಡ್ರೆ ನಾನು ಬೇರೆ ತೋಟಗಳು, ಯಾಕಂದರೆ ನಮ್ಮ ಚಿಕ್ಕಪ್ಪನವ್ರು ಆವಾಗನೆಲ್ಲ ಇದೆ, ಬೇರೆ ತೋಟಗಳಿಗೆ ಹೋಲಿಸ್ಕೊಂಡ್ರೆ ಹಾಂ ಸರ್ ನಮ್ಮದು ತುಂಬ ಕಡಿಮೆ.
ಅಂದರೆ ನಿಮಗೆ ನಾನು ಮುಂಚೆ ಹೇಳಿದೆ ಒಂದು ಡೈರಿ ಮೇಂಟೈನ್ ಮಾಡಿ ಸರ್, ಯಾಕಂತಂದರೆ ನಾವೇನು ಖರ್ಚು ಮಾಡ್ತೀವೋ ಅದ್ರ ಎಷ್ಟು ಆದಾಯ ಬರ್ತದೆ ಅನ್ನೋದು ಮುಖ್ಯ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಯಾಕಂದರೆ ಅದು ಮಾಡೋದ್ರಿಂದ ನೀವು ಅದನ್ನು ಫಾಲೋಅಪ್ ಆಗ್ತೀರಾ. ಈಗ ಇಷ್ಟ ಬಂಡವಾಳ ಹಾಕಿದ್ದೀನಿ ಏನಾದರೂ ಕಷ್ಟಪಡ್ಬೇಕಂತ, ಇದು ಒಂದು ವಿದ್ಯೆ ಇದ್ದಂಗೆ. ಈಗ ಬರೆಯೋದು ಎಷ್ಟು ಇದಾಗಿದೆ ಏನಂತ ಹೇಳ್ಬಿಟ್ಟು ಬರ್ಕೊಂಡಾಗ ನಮಗೊಂದು ಇನ್ವೆಸ್ಟ್ಮೆಂಟದು ಗೊತ್ತಾಗುತ್ತೆ. ವರ್ಷ ಕಡಿಮೆ ಮಾಡ್ಕೊಂಡು ಇಳುವರಿನ ಜಾಸ್ತಿ ತೊಗೊಬೇಕು. ಈಗ ನಿಮಗೆ ಟೋಟಲಾಗಿ ರೋಸು ಮತ್ತು ಐಶ್ವರ್ಯ ಬೆಳೆ ಈ ದ್ರಾಕ್ಷಿ ಇದಲ್ಲೆಲ್ಲ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟು 80% ಬಳಸಿದ್ದೀರಾ. ಇನ್ನು 20% ಬೇರೆ ಯಾವ್ದಾದ್ರು ನೀವು ಫರ್ಟಿಲೈಸರ್ ಇದ್ರ ಮೇಲೆ ಹೋಗಿದ್ರೆ. ಬಟ್ ತೃಪ್ತಿ ಅಂತೂ ನಿಮಗೆ 200% ಆಗಿದೆ. 100% ಸರ್, ಈ ಒಂದು ವಿಡಿಯೋನ ಇದ್ರೆ ಏನೋ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಅನುಮಾನ ಇದ್ದರೆ ನಮ್ಮ ತೋಟವರೆಗೂ ಬರಲಿ. ಹಾಂ ಸರ್, ಯಾಕಂದರೆ ನನ್ನ ಹತ್ರ ಪ್ರೂಫ್ ಇದೆ, ನನ್ನ ಹತ್ರ ಎಲ್ಲ ಇದೆ. ಇಲ್ಲ ಈಗ ಯಾಕಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ರೈತರಿಗೆ ಗೊತ್ತಾಗಬೇಕು. ಸರ್, ಪ್ರಾಡಕ್ಟ್ ಅನ್ಕೊಂತಾರೆ ಅನ್ಕೊಂತಾರೆ, ಬಂದು ನೋಡ್ಗಣ್ಲಿ. ಪ್ರಾಡಕ್ಟ್ ಕೊಡೋದೇ ಹೆಚ್ಚು ಅಂತಲ್ಲ, ರೈತರ ಶ್ರಮ ಕೂಡ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಪ್ರಾಡಕ್ಟ್ ನಾವು ಕೊಟ್ಬಿಟ್ಟು ಅದನ್ನು ಸರಿಯಾಗಿ ಬಳಸದೆ ನಾವು ಒಂಚೂರು ಇದು ಮಾಡಿಕೊಂಡ್ರು ಕೂಡ ರಿಸಲ್ಟ್ ಫೇಲ್ ಆಗುತ್ತೆ. ಇವು ಯಾಕಂದರೆ ರೈತರು ಇಂಪಾರ್ಟೆಂಟ್. ಯಾವ ಪ್ರಾಡಕ್ಟ್ ಕೊಟ್ಟರು ಅದನ್ನು ಬಳಸೋ ಥರ ಅವ್ರಿಗೆ ಮಾಹಿತಿ ಇರಬೇಕು. ಯಾವ್ದಾವ ಥರ ಇದು ಮಾಡ್ತೀರಂದರೆ ಅದು ರಿಸಲ್ಟೇ ಬರೋದು. ಹೌದೌದು ಸರ್. ಫೈನಲ್ ಆಗಿ ನನಗೂ ತುಂಬ ಖುಷಿ ಆಯ್ತು. ಯಾಕಂದರೆ ಈ ಒಂದು 2 ವರ್ಷದ ಹಿಂದೆ ಕೂಡ ಒಂದು ರೋಸ್ಗೆ ವೀಡಿಯೋ ಕೊಟ್ಟಿದ್ರೆ, ಮತ್ತು ಈಗ ಒಂದು 3ನೇ ವರ್ಷದಲ್ಲೂ ಒಂದು ವೀಡಿಯೋ ಕೊಟ್ಟಿದ್ದೀರಾ. ಈ ಒಂದು ವೀಡಿಯೋನ ನಾನು ಒಂದು 10 ಜನಕ್ಕೆ ನಾನು ಶೇರ್ ಮಾಡ್ಕೊತೀನಿ. ಮಾಡಿ ಸರ್, ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ರೈತರಿಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.